ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಏನ್ ಬೇಕೋ? ಒಂದ್ ಸೋಡಾ ಹೊಡ್ಸ್ಕೊಂಬ, ಮಸಾಲ ಕಮ್ಮಿ ಇರ್ಲಿ. ಓ, ಕಾಪಾಡಕ್ ಬಂದಿದ್ಯಾ? ಏನ್ ಬರೀಲಿ? ನನ್ ಕಣ್ಣಲ್ಲಿ ಏನ್ ಕಾಣಿಸುತ್ತೋ ಅದನ್ ಬರಿ. ಅವ್ನು ನಿಜವಾಗ್ಲೂ ಭಯಂಕರ ವ್ಯಕ್ತಿನಾ? ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ಮುಘೋರ್ ಅಂತ ಒಂದು ಊರಿದೆ. ಅಹಂನ ಕಟ್ಟಿಟ್ಟು ಬರೀ ಲಾಭಕ್ಕೆ ಕೆಲಸ ಮಾಡ್ಬೇಕು. ಮೀಸೆ ಇರೋ 10 ಜನ ಹುಡುಗರನ್ನ ಸೇರ್ಸ್ಕೊಳ್ಳೋ ಬದಲು ಮೀಟರ್ ಇರೋನ್ ಒಬ್ಬ ಇದ್ರೆ ಸಾಕು. ತಾಯಿಯ ಮಾತಿಗೋ ಬಾಲನ ಋಣಕ್ಕೋ ಗೊತ್ತಿಲ್ಲ, ಆದ್ರೆ ಒಂದು ಹೆಣ್ಣಿನ ಕೂಗಿಗೆ ಅವನ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆದ. ಕೊಲ್ಲೋದು ತಣ್ಣೀರ್ ಸ್ನಾನ ಮಾಡಿದ ಹಾಗೆ, ಒಂದೆರಡು ತಂಬಿಗೆ ಹಾಕೊಳ್ಳೋವರೆಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ಮುಘೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಬಾಲನ್ ವಿರುದ್ಧ ಉಸಿರೆದ್ದೋರು ಊರನ್ ಸುಡೋಕೆ ಹಿಂಜರಿತಿರ್ಲಿಲ್ಲ. ಇನ್ನೂ ಏನಾರು ಬೇಕಿದ್ರೆ ಕೇಳು. ಆದ್ರೆ ಅವ್ರ ನಡುವೆನೆ ಒಂದು ಬಿರುಕು ಮೂಡಿತ್ತು. ಊರು ಬಿಡ್ಬೇಕಾಗತ್ತೆ ನೀವು. ಬಾಲ ಬಿಡಲ್ಲಮ್ಮ. ಅಗಸ್ತ್ಯ, ನನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ. ನನ್ ಮಾತು ಮೀರಲ್ಲ ಅಂತ ಹೇಳು ಅಗಸ್ತ್ಯ. ನಾನು ಈ ಊರಿಗೆ ಮತ್ತೆ ಕಾಲಿಡಲ್ಲ ಅಂತ ಹೇಳು. ನಿನಗೆ ಇದಕ್ಕಿಂತ ಸುರಕ್ಷಿತವಾದ ಜಾಗ ಬೇರೆ ಇಲ್ಲ. ದೇಶದಲ್ಲಿ ರಾತ್ರಿ ಹೊತ್ತು ಹೀಗೆ ಊಟ ಮಾಡೋದು. ಕರೆಂಟ್ ಬಿಲ್ ಕಮ್ಮಿ ಕಟ್ಟೋಣ ಅಂತನಾ? ಇಲ್ಲ, ಒಳ್ಳೆ ಮೂಡ್ ಬರುತ್ತೆ ಅಂತ. ಏನಕ್ಕೆ? ತಿನ್ನೋದಿಕ್ಕೆ. ಅಗಸ್ತ್ಯ ಮೊಗ್ಗರ್ಗೆ ಬರ್ತಿದ್ದಾನೆ. ತುಂಬಾ ಜನರು ಅವನ್ ರಕ್ತ ಕುಡಿಯಕ್ ಕಾಯ್ತಿದ್ದಾರೆ. ಇವ್ಳಿಗೋಸ್ಕರ ನಾನ್ ಕತ್ತಿ ಬೀಸಿದ್ರು ನನ್ನ ಮೇಲೆ ನೀನ್ ಕೈ ಎತ್ತಲ್ಲ ಅಂತ ಗೊತ್ತು. ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ನಿನ್ನನ್ನು ಕಾಪಾಡೋಕೆ ಬೇರೆ ಯಾವ ಕಾರಣಗಳು ಉಳ್ದಿರಲ್ಲ. ಗೀಟ್ ಎಳ್ದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಕೋಪದಿಂದ ಹೊಡೆದಾಡ್ದೆ. ಇನ್ಮೇಲೆ ತಲೆ ಬಗ್ಸಿ ಕೈ ಕಟ್ ಜೀವನ ಮಾಡ್ತೀನಿ. ಆದ್ರೆ ಕೆಣಕಿದ್ರೆ